ಈ ಕಳ್ತನ ಮಾಡೋರಿಗಿಂತ ದರೋಡೆ ಮಾಡೋರಿಗಿಂತ ದೊಡ್ಡ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅವರು. ಈ ಕಳ್ತನ ಮಾಡೋರು ದರೋಡೆ ಮಾಡೋರಿಗೆ ಅವ್ರು ಹೊಟ್ಟೆ ಪಡಗ್ ಮಾಡ್ತಾರೆ. ಇವ್ರು ಏನಕ್ಕೆ ಮಾಡ್ತಾ ಇದ್ದಾರೆ? ರಾಜಕೀಯ ಮಾಡೋದಕ್ಕೆ. ರಾಜಕೀಯ ಏನು ಮಾಡ್ತಾವ್ರೆ? ಕದ್ದು ಕಳ್ತನ ಮಾಡಿ ಈ ಥರ ಭ್ರಷ್ಟಾಚಾರ ಮಾಡೋದಕ್ಕೆ. ಈಗ ಏನು ಭ್ರಷ್ಟಾಚಾರ ಮಾಡ್ತಾರೋ ಮತನೇ ಅವ್ರು ಕದ್ದು ಹಾಕಿಸ್ಕೊಂಡ್ಮೇಲೆ ದೇಶನ ಹೆಂಗೆ ಆಡಳಿತ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡಬೇಕು. ಪ್ರಸ್ತುತ ಸನ್ನಿವೇಶದಲ್ಲಿ ಯಾಕೆಂದರೆ ಸರ್ವಾಧಿಕಾರಿ ಧೋರಣೆ ಇದೆ. ಏಕ ವ್ಯಕ್ತಿ ಏಕ ದೇಶ ಏಕ ಇದು ಅಂತಕ್ಕಂಥ ಹೇಳ್ಕೊಂಡು ಇವತ್ತು ಇಡೀ ದೇಶ ಅಂದರೆ ನಾನೇ, ಇಡೀ ಸಂಸ್ಕೃತಿ ಅಂದರೆ ನಾನೇ ಅಂತಕ್ಕಂಥ ಏನು ಸರ್ವಾಧಿಕಾರಿ ವ್ಯವಸ್ಥೆ ಇದೆಯೋ ಆ ಸರ್ವಾಧಿಕಾರಿ ವ್ಯವಸ್ಥೆಗೆ ಇವತ್ತು ನಾವು ಉತ್ತರವನ್ನು ಕೊಡಬೇಕಾದ್ರೆ ಈ ಮೂಲಕ ನಾವು ಉತ್ತರ ಕೊಡೋಂಥ ಅನಿವಾರ್ಯತೆ ಇದೆ. ಇದು ಪ್ರಸ್ತುತ ಅಂತ ನಾನಾದರೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಹೌದು, ಇನ್ನೇನು ಅವ್ರಿಗೇನು ಬಹುಶಃ ಅವ್ರಿಗೆ BJP-ಯವರಿಗೆ ಈ ದೇಶದಲ್ಲಿ ಏನಾದರೂ ಪಾಕಿಸ್ತಾನ ಅಂತ ಹೇಳೋದಂತ ಒಂದು ಸುದ್ದಿ ಇಲ್ಲಾಂದರೆ ಅವ್ರು ಈ ಜನದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಬರೀ ಮುಸ್ಲಿಮ್ಸು ಹಿಂದೂ ಅಂತಹ ಧರ್ಮನ ಹೇಳ್ಕೊಂಡು ಅವರು ರಾಜಕಾರಣ ಮಾಡಿ ಇದುವರೆಗೂ ಸಹ ಕಳ್ಳ ಮತದಾನ ತಗೊಂಡು ಅವ್ರು ಗೆದ್ದಿರೋಂಥದ್ದು. ಬಹುಶಃ ಈ ದೇಶದಲ್ಲಿ ಪಾಕಿಸ್ತಾನ ಅಂತ ಸುದ್ದಿ ಇಲ್ಲ ಅಂದ್ರೆ ಅವ್ರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನಾಚಿಕೆ ಆಗಬೇಕು ರೀ BJP-ಅವರಿಗೆ. ನಾವು ಏನೇನೋ ದರೋಡೆ ಮಾಡ್ತಾರೆ, ಚಿನ್ನ ದರೋಡೆ ಮಾಡೋದು, ಇದು ಕನ್ನ ಹಾಕೋದು, ಒಡವೆ ತೊಗೊಳ್ಳೋದು, ಹಣ ತೊಗೊಂಡೋಗೋದು ಅಂತೆಲ್ಲ ಇದೆ. ಆದರೆ ಇವರು 2 ಸಲ ಅಲ್ಲ 10 ಸಲ ಬೇಕಾದರೂ ಪ್ರಧಾನಮಂತ್ರಿ ಆಗ್ಬೋದು ಈ ಥರ ಮತ ಕಳ್ಳತನ ಮಾಡಿದರೆ. ನಾಚಿಕೆ ಆಗಬೇಕು ಮೋದಿಗೆ, ಇಳಿಲಿ ಕೆಳಗಡೆ. ಈಗ ಯಾವುದೇ ಚುನಾವಣೆ ಕೂಡ ಇಲ್ಲ, ಆದರೆ ಈ ರೀತಿ ಪ್ರಜಾಪ್ರಭುತ್ವ ಕಗ್ಗೊಲೆ ಆಗ್ತಕ್ಕಂಥದ್ದು ನಿಜವಾಗ್ಲೂ ಭಾಳ ಖಂಡನೀಯ. ಈಗ ಅದನ್ನ ಜನರಲ್ಲಿ ಜಾಗೃತಿ ತರತಕ್ಕಂಥ ಕೆಲಸ ಮಾನ್ಯ ರಾಹುಲ್ ಗಾಂಧಿಯವರು ಇಲ್ಲಿವರೆಗೂ ಅದನ್ನು ಸಮೀಕ್ಷೆ ಮಾಡಿ ಆ ಕಳ್ಳತನವನ್ನು ಕಂಡು ಹಿಡಿದ ಮೇಲೆ ಸಾಕ್ಷ್ಯ ಆಧಾರದ ಮೇಲೆ ಮಾತಾಡಬೇಕಂತೇಳಿ ಅದನ್ನೆಲ್ಲ ಕೂಡಿ ಹಾಕ್ತಾ ಇದ್ರು ಸಾಕ್ಷ್ಯಗಳನ್ನು. ಜನರ ಹಕ್ಕನ್ನು ಕಸಿಯುವಂಥ ಕೆಲಸ ನಿಜವಾಗ್ಲೂ BJP ಸರ್ಕಾರ ಮಾಡಿದೆ. ಖಂಡಿತ ಇವತ್ತು ಅವರು ಯಾವುದೇ ಕೂಡ ಅಧಿಕಾರದಿರಲು ಅರ್ಹತೆ ಇಲ್ಲ. ಮುಂದಿನ ಇವೆಲ್ಲ ಸಮಗ್ರವಾಗಿ ತನಿಖೆ ಅಂದರೆ ಅವರ ಸರ್ಕಾರ ಕೇವಲ ಭಾಳಷ್ಟು 3-4 ತಿಂಗಳಿಗೆ ಕೇಂದ್ರ ಸರ್ಕಾರ ಕೂಡ ಇವತ್ತು ಅಸ್ತಿತ್ವ ಇರಲ್ಲ ಅಂತ ನಾವು ಭಾವಿಸ್ತೇವೆ. ಒಂದೊಂದು ಮನೆಯಲ್ಲಿ 60 ಓಟು 70 ಓಟು ಎಲ್ಲರಿಗೂ ಚಾನ್ಸ್ ಇಲ್ಲ. ಹೋಗಲಿ ಇದ್ರೂ ಸಹ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಮಹದೇವಪುರ ಕ್ಷೇತ್ರ ಆಗಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೋಡಿದಾಗ ಎಲ್ಲೂ ಕೂಡ ಆ ಮನೆಯಲ್ಲೇ ಆವಾಸ ಇಲ್ಲ. ಹಾಗಾಗಿ ಅದರ ಸರ್ವೆ ಮಾಡಿ ಅದ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಅಧ್ಯಯನ ಮಾಡ್ತಾವ್ರೆ. ಸೊ ಅದನ್ನ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾವ್ರೆ. ಈಗ ಪ್ರತಿ ಬೂತ್ನಲ್ಲೂ ಕೂಡ ಒಬ್ಬೊಬ್ಬರು ನಮ್ಮ ಪದಾಧಿಕಾರಿಗಳನ್ನ ನೇಮಕ ಮಾಡಿ ನಾವುಗಳು ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಬೂತಲ್ಲಿ ಒಂದೇ ಮನೆಯು ಡಬಲ್ ಎಂಟ್ರಿ 3-4 ಎಂಟ್ರಿಗಳಿದೆಯಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಕೇವಲ 25 MP ಇವತ್ತು BJP ಸರ್ಕಾರ, ಮೋದಿ ಸರ್ಕಾರ ಸೆಂಟ್ರಲ್ನಲ್ಲಿದೆ. ಅದು ಬಿಟ್ಟರೆ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬ ಜನ ಇಲ್ಲಿ ಲಕ್ಷ ಜನ ಬೆಂಬಲ ಕೊಡ್ತಾ ಇದ್ದಾರೆ. ಇದು ನಮ್ಮ ಓಟು ನಮ್ಮ ಹಕ್ಕು ಅನ್ನೋದು, ಇದಕ್ಕೆ ಜನಗಳದ್ದು ಎಲ್ಲರ ಅಭಿಪ್ರಾಯಗಳನ್ನು ತೊಗೊಂಡ್ರೆ ಇದು ಖಂಡಿತ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿ ನೆಲೆ ಖಂಡಿತ ಇದೆ. ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯ ಒಂದು ಹಕ್ಕು, ಫಂಡಮೆಂಟಲ್ ರೈಟ್ ಅಂತ ಏನಿದೆಯೋ ಅದನ್ನು BJP ಏನು ಕಿತ್ಕೊಳ್ಳುವಂಥ ಒಂದು ಹುನ್ನಾರ ಮಾಡಿಬಿಟ್ಟಿದೆ. ಇದು ಮಹದೇವಪುರ ಕ್ಷೇತ್ರದ ಒಂದೇ ಸಮಸ್ಯೆ ಅಲ್ಲ, ನಮ್ಮ ಬಸವನಗುಡಿನಲ್ಲೂ MLA ಎಲೆಕ್ಷನ್ ಟೈಮಲ್ಲಿ 25,000 ಓಟು ಎಕ್ಸ್ಟ್ರಾ ಬಂತು. ಬಟ್ ಆ ಟೈಮಲ್ಲಿ ಯಾರೂ ಎಲೆಕ್ಷನ್ ಟೈಮಲ್ಲಿ ಏನೂ ಕೇಳೋದಕ್ಕಾಗಲಿಲ್ಲ. ಆದರೆ ಈಗ ಎಲ್ಲರ ಪರವಾಗಿ ರಾಹುಲ್ ಗಾಂಧಿಯವರು ಧ್ವನಿ ಎತ್ತಿದ್ದಾರೆ. ಈ ಮತದಾನ ಅನ್ನೋದು ಬರೀ ನಮ್ಮ ಕಾಂಗ್ರೆಸ್ ಪಕ್ಷದ ಹಕ್ಕಲ್ಲ, ಪ್ರತಿಯೊಬ್ಬ ಪ್ರಜೆಯ ಹಕ್ಕು. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಕೈ ಜೋಡಿಸ್ಬೇಕು, ಎಲ್ಲರೂ ಪ್ರಶ್ನೆ ಮಾಡಬೇಕು, ಕೇಳಬೇಕು, ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪಪ್ಪು ಅಂತ ಹೇಳೋದು ತುಂಬ ತಪ್ಪು. ನೋಡಿ, ಈ ಒಂದು ಮತಗಳ್ಳತನ ಏನಾಗಿದೆ ಇದು ಎಲ್ರಿಗೂ ಇವಾಗ ಸ್ಪಷ್ಟ ಆಗ್ತಾ ಇದೆ. ಅದನ್ನು ಪ್ರಶ್ನೆ ಮಾಡ್ತಿರೋರನ್ನ ಪಪ್ಪು ಅನ್ನೋರೇ ದೊಡ್ಡ ಪಪ್ಪುಗಳು. ಸರ್, ರಾಹುಲ್ ಗಾಂಧಿ ಆರೋಪ ಮಾಡಿರ್ತಕ್ಕಂಥದ್ದು ಸತ್ಯ ಹೊರಗಡೆ ಕಾಣ್ತಾ ಇದೆ, ಸುಳ್ಳು ಅಂತ ಹೇಳೋಕ್ಕೆ ಆಗೋದಿಲ್ಲ. ಸರ್, ಚುನಾವಣೆ ಆಯೋಗದವರು, ಭಾರತದ ಚುನಾವಣಾ ಆಯೋಗದವ್ರು ಏನು ಮಾಡಬೇಕು, ಒಬ್ಬ ಮತದಾರರ ಪಟ್ಟಿಯಲ್ಲಿ ಒಂದು ಹೆಸರಿರಲಿಕ್ಕೆ ಸಾಧ್ಯ, ಒಬ್ಬ ವ್ಯಕ್ತಿಯ 4 ಹೆಸರಿರಲಿಕ್ಕೆ ಅದು ಅಸಾಧ್ಯ. ಅಂದರೆ ಅಲ್ಲಿ ಅಜಾಗ್ರತೆ ಮತ್ತು ಚುನಾವಣೆಯ ಆಯೋಗದ ಕರ್ತವ್ಯ ವೈಫಲ್ಯ ಎದ್ದು ಕಾಣ್ತಾ ಇದೆ. ರಾಹುಲ್ ಗಾಂಧಿ ಅವರು ಹೇಳಿದಂತೆ ಅಣುಬಾಂಬ್ ಥರ ಇವತ್ತು ದೇಶದಲ್ಲಿ ಸಂಚಲನ ಆಗಿದೆ. ಇದಕ್ಕೆ ಹೊಣೆಗಾರಿಕೆಗೆ ಭಾರತದ ರಾಷ್ಟ್ರೀಯ ಚುನಾವಣಾ ಆಯೋಗದ ರಾಷ್ಟ್ರೀಯ ಆಯೋಗದವರು ಅವರು ವಹಿಸಬೇಕು. ಎರಡನೇದು, ಈ ಅಕ್ರಮ ಚುನಾವಣೆಯಲ್ಲಿ ಇವತ್ತೇನು ಫೇಕ್ ಮತದಾರರಿಂದ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಕೂಡ ಇದರ ಹೊಣೆಗಾರಿಕೆ ಹೊತ್ತುಕೊಂಡು ಇವತ್ತು ದೇಶದ ಜನರ ಕ್ಷಮೆ ಕೇಳಿ ಅವರು ಏನಾದರೂ ಜವಾಬ್ದಾರಿ ಇದ್ದರೆ, ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಮೇಲೆ ಏನಾದರೂ ಗೌರವ ಇದ್ದರೆ ಇಮಿಡಿಯೇಟ್ಲಿ ಅವರು ರಾಜೀನಾಮೆ ಕೊಡಬೇಕಂತ ಪ್ರಸಂಗ ಬಂದಿದೆ. ಇವತ್ತು ಸುಪ್ರೀಂ ಕೋರ್ಟ್ ಮಾತಾಡಬೇಕು. ಇವತ್ತು ಸುಪ್ರೀಂ ಕೋರ್ಟ್ ಭಾರತೀಯರಿಗೆ ಅನ್ಯಾಯ ಆಗಿದೆ, ಭಾರತ ದೇಶಕ್ಕೆ ಅನ್ಯಾಯ ಆಗಿದೆ, ಯಾರು ಭಾರತೀಯರು ಅನ್ನೋದು ಇವತ್ತು ಹೊರಗಡೆ ಬರಬೇಕೀಗ.
ನಿಜವಾದ ಭಾರತೀಯರು ಮತದಾನ ಇವತ್ತೇನು ಹಕ್ಕು ಕಸ್ಕೊಂಡು ಒಬ್ಬ ವ್ಯಕ್ತಿ 4 ಓಟ್ ಹಾಕಿದಾರಲ್ಲ, ಅದು ಭಾರತೀಯರ ಕೆಲಸ ಅಲ್ಲ. ಇವತ್ತು ಅದನ್ನು ಸುಪ್ರೀಂ ಕೋರ್ಟ್ ಇವತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗೆ ಹೇಳಬೇಕು, ಈ ಅಕ್ರಮವನ್ನು ತನಿಖೆ ಆಗಬೇಕಂತೇಳಿ ಇವತ್ತು ಚುನಾವಣೆಯ ಅಕ್ರಮವನ್ನು ರಾಹುಲ್ ಗಾಂಧಿ ತೆಗೆದಿಟ್ಟಿದ್ದಾರೆ. ಇನ್ನೂ ಒಂದು ಹೇಳ್ತೀನಿ, ಕರ್ನಾಟಕದಲ್ಲಿ ಇವತ್ತೇನೋ ಮಹದೇವಪುರದಲ್ಲಿ ಆಗಿರ್ತಕ್ಕಂಥ ಅಂಕಿಅಂಶಗಳ ಜೊತೆ ಇವತ್ತು ರಾಹುಲ್ ಗಾಂಧಿ ಬಿಚ್ಚಿಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಚುನಾವಣಾ ಆಯೋಗದವರು ಅದನ್ನು ಇವತ್ತು ದಾರಿ ತಪ್ಪಿಸ್ಕೊಂಡು ಕೆಲಸ ಮಾಡ್ತಾರೆ. ಭಾರತೀಯರು, ಭಾರತ ದೇಶ ಅದಕ್ಕೆ ಕ್ಷಮಿಸೋದಿಲ್ಲ. ಅದೇ ರೀತಿಯಲ್ಲಿ ಇವತ್ತು 2024 ಚುನಾವಣೆ 7 ಹಂತದಲ್ಲಿ ನಡೀತೈತೆ. ಕರ್ನಾಟಕ 2 ಮತ್ತು 3 ಹಂತದಲ್ಲಿ ನಡೀತೈತೆ. ಗುಜರಾತು 1 ಹಂತದಲ್ಲಿ ನಡೀತೈತೆ. UP-ಯಲ್ಲಿ 4-5 ಹಂತದಲ್ಲಿ ನಡೀತಾ ಇದೆ. ಅಂದರೆ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರು ತಗೊಳ್ಳಿ, ನಮ್ಮ ಬಿಹಾರಿಗಳು, ಉತ್ತರ ಭಾರತೀಯರು ಇವತ್ತು ಕೆಲಸ ಮಾಡ್ತಾರೆ. ಅವರಿಗೆ ಅನುಕೂಲ ಆಗ್ತಕ್ಕಂಥ 1 ಓಟು ಇರ್ತಕ್ಕಂಥವ್ರು 4 ಓಟ್ ಇರ್ತಕ್ಕಂಥ ವ್ಯಕ್ತಿಗಳು ಯಾರಿಗೆ ಅನುಕೂಲ ಆಗುತ್ತೆ ಇಲ್ಲಿ? ಈಗ ಅವ್ರಿಗೆ ಅನುಕೂಲ ಆಗುತ್ತಲ್ವಾ? ಅದಕ್ಕಾಗಿ ಇದು ಚುನಾವಣೆ ಅಕ್ರಮ ಅಂತ ಕರೀತಾರೆ. ಚುನಾವಣೆ ಅಕ್ರಮಗಳು ಆಗಬಾರ್ದು. ಫಾರ್ಮ್ 6 ಏನಿದೆಯಲ್ಲ, ಚುನಾವಣೆ ಹೆಸರು ಸೇರ್ಪಡಾಗ್ತಕ್ಕಂಥ ಅದು ಪದೇ ಆಗಿದೆ. ಡೆತ್ ಆಗಿರ್ತಕ್ಕಂಥ ತೆಗೆದಾಕ್ತಂಥ ಕೆಲಸ ಆಗಿಲ್ಲ. ಊರು ಬಿಟ್ಟಿರ್ತಕ್ಕಂಥ ತೆಗೆದಾಕಂಥ ಕೆಲಸ ಆಗಿಲ್ಲ. ಅದೇ ರೀತಿಯಲ್ಲಿ ಒಂದೇ ಊರಲ್ಲಿ 2-3 ಹೆಸರಿದ್ರು ಕೂಡ ಅದನ್ನು ಹಂಗೆ ಇಟ್ಕೊಂಡಿದ್ದಾರೆ. ಯಾಕೆ ಇಟ್ಕೊಂಡಾರ? ಬೂತ್ ಲೆವೆಲ್ ಏಜೆಂಟ್ ಏನು ಮಾಡ್ತಿದ್ದಾರೆ? ಚುನಾವಣೆ ತಾಲೂಕು ಚುನಾವಣಾಧಿಕಾರಿಗಳು ಏನು ಮಾಡ್ತಾರೆ? ಜಿಲ್ಲಾ ಚುನಾವಣಾಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ? ಆಮೇಲೆ ರಾಜ್ಯ ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ? ರಾಷ್ಟ್ರೀಯ ಚುನಾವಣೆಗೆ ಏನು ಮಾಡ್ತೀವಿ? ಇವೆಲ್ಲವೂ ಮೂಲ ಪ್ರಶ್ನೆಗಳಿದ್ದಾವೆ. ಇದು ನೇರವಾಗಿ ಚುನಾವಣೆ ಅಕ್ರಮ ಅಂತ ಕರಿತೀವಿ. ಇವತ್ತು ಮತ ಕಳ್ಳತನ ಆಗಿರೋದು ಅಕ್ಷರಶಃ ಸತ್ಯ. ಮತ ಕಳ್ಳತನ ಆಗಿದೆ ಸತ್ಯ. ಇವತ್ತು ರಾಹುಲ್ ಗಾಂಧಿ ಹೇಳ್ತಕ್ಕಂಥ ಅಕ್ಷರ ಸತ್ಯ ಆಗಿದೆ.